ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಿ ರಾಜು. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಮತ್ತು ಅವರನ್ನ ಅನಾಥ ಶಾಲೆಗಳೆಂದು ಅಂತ್ಯ ಸಂಸ್ಕಾರ ಮಾಡಿರೋ ಘಟನೆ ಇಡೀ ಪ್ರಪಂಚದ ಗಮನ ಸೆಳೆದಿದೆ. ಈ ಘಟನೆಯಿಂದ ಅಲ್ಲಿನ ಧರ್ಮಾಧಿಕಾರಿಯ ಕುಟುಂಬದ ಬಂಡವಾಳ ಬಯಲಾಗುತ್ತೆ ಅನ್ನುವಂಥದ್ದು ಬಹುತೇಕ ಜನರ ನಿರೀಕ್ಷೆ ಆಗಿತ್ತು. ಆದರೆ ಇದನ್ನು ಸಹಿಸಿಕೊಳ್ಳಲಾಗದಂತಹ ರಾಜ್ಯದ BJP ಮತ್ತು JDS ಸರ್ಕಾರಗಳು ಸತ್ಯಯಾತ್ರೆ, ಧರ್ಮಯಾತ್ರೆ ನಡೆಸಿದರೆ, ಇನ್ನು ರಾಜ್ಯದ ಮೀಡಿಯಾಗಳು ಈ ಪುಂಗಿ ಓದೋ ಕೆಲಸನ ಮಾಡ್ತಿವೆ. ಅಂದರೆ ಧರ್ಮಕ್ಕೆ ಅಪಪ್ರಚಾರ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಧರ್ಮಸ್ಥಳದ ಹೆಸರಿನಲ್ಲಿ ಷಡ್ಯಂತ್ರ ನಡೀತಿದೆ, ಅಘೋರವಾದಂಥ ಕೆಲಸ ನಡೀತಿದೆ ಅಂತೇಳಿ ಅರ್ಚಾಡ್ಕೊಂಡು, ಹುಚ್ಚರ ಥರ ಕಿರ್ಚಾಡ್ಕೊಂಡು, ಇಲ್ಲ ಸಲದ ವರದಿ ಮಾಡ್ಕೊಂಡಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಅದು ಯಾವ ಪರಿ ಅಂತೀರಿ? SIT ತನಿಖೆ ನಡೀತಿದ್ರೆ ಚಿನ್ನಯ್ಯ ಹುಚ್ಚವಿಕಂಡ, ಚಿನ್ನಯ್ಯ ಅದು ಮಾಡ್ಕಂಡ, ಇದು ಮಾಡ್ಕಂಡ, ಗಿರೀಶ್ ಮಟ್ಟಣ್ಣವ್ರಿಗೆ ಹಂಗಾಯಿತು, ಮಹೇಶ್ ತಿಮ್ರುಡಿಗೆ ಹಿಂಗಾಯಿತು, ಹೀಗೆ ದಿನಕ್ಕೊಂದು ರೀತಿ ಕಪೋಲ ಕಲ್ಪಿತ ವರದಿಗಳನ್ನ ಪ್ರಸಾರ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸೋದಕ್ಕಿಂತ ಹೆಚ್ಚಾಗಿ SIT ತನಿಖೆನೇ ನಡೆಸಬೇಕು ಅಂತೇಳಿ ಮಾಧ್ಯಮಗಳು ಹಾಗೂ BJP ಮತ್ತು JDS ಷಡ್ಯಂತ್ರ ನಡೆಸಿದ್ವು. ಇವರೆಲ್ಲರ ಉದ್ದೇಶ ಜನರಿಗೆ ತಿಳಿಸ್ಬೇಕಾದಂಥ ಏನಂತಂದರೆ, ಧರ್ಮದ ವಿರುದ್ಧ ಅಪಚಾರ ನಡೀತಿದೆ, ಅಪಪ್ರಚಾರ ಆಗ್ತಿದೆ, ಅನ್ಯಾಯ ಆಗ್ತಿದೆ ಅಂತೇಳಿ. ಇದ್ರ ನಡುವೆ ಅಂದರೆ ಇವರೆಲ್ಲರ ಉದ್ದೇಶ ಹಿಂದೂ ಧರ್ಮದ ಪ್ರತಿಪಾದಕರು ಇವರೆಲ್ಲರೂ ಹಿಂದೂ ಧರ್ಮವನ್ನು ಗುತ್ತಿಗೆ ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ನಡ್ಕೊಂಡ್ರು. ಈ ನಡುವೆ ಮತ್ತೊಂದು ದೊಡ್ಡ ಆಘಾತಕಾರಿ ಘಟನೆ ಒಂದು ನಡೆದಿದೆ. ಈಗ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋ ಏನು ಅಂತ ನೀವು ಕೇಳಿ, ಅದರ ನಂತರ ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಈತ ಮಾರ್ಕಂಡೇಯ ಅಂತ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ, ಪಾಂಡವಪುರ ತಾಲೂಕಿನ ಒಬ್ಬ ವ್ಯಕ್ತಿ. ಈಗ ಮಾತನಾಡಿರೋದು ಯಾರ ಬಗ್ಗೆ ಅಂತ ಅಂದರೆ, ಹಿಂದೂ ಧರ್ಮದ ಒಂದು ಧಾರ್ಮಿಕ ಕ್ಷೇತ್ರದ ಮುಖ್ಯಸ್ಥರಾದಂತಹ, ಅಂದರೆ ಆದಿಚುಂಚನಗಿರಿಯ ಮಠಾಧೀಶರಾದಂತಹ ಚುಂಚಶ್ರೀಗಳು ನಿರ್ಮಲಾನಂದನಾಥ ಸ್ವಾಮೀಜಿಗಳ ಬಗ್ಗೆ ಈತ ಈ ರೀತಿ ಮಾತನಾಡಿದ್ದಾನೆ. ಈ ಆಡಿಯೋ ಹಲವಾರು ಕಡೆಯಿಂದ ವೈರಲ್ ಆಗ್ತಿದೆ. ಇದು ಇತ್ತೀಚೆಗೆ ನಡೆದಿರೋದಲ್ಲ, ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಈಚೆಗೆ ಸಾಕಷ್ಟು ವೈರಲ್ ಆಗಿದೆ. ಈ ಬಗ್ಗೆ ಹಿಂದೂ ಕಾರ್ಯಕರ್ತರು, ಅದರಲ್ಲೂ BJP ಇದ್ದು ಧರ್ಮವನ್ನು ಗುತ್ತಿಗೆ ಪಡ್ಕೊಂಡಿರ್ತಕ್ಕಂಥ BJP ಮತ್ತು ಅದರ ಅಂಗ ಸಂಘಟನೆಗಳು ಏನಾದರೂ ಹೋರಾಟ ಮಾಡ್ತವೆ ಅಂಥೇಳಿ ನಾವು ಇದುವರೆಗೂ ಕಾದು ನೋಡುತ್ತೇವೆ. ಆದರೆ ಯಾವುದೇ ಒಂದೇ ಒಂದು ಸಣ್ಣ ಹೇಳಿಕೆ ಕೂಡ ಇಲ್ಲ. ಆ ಕಾರ್ಯಕರ್ತನ ಬಗ್ಗೆ ಒಂದು ಸಣ್ಣ ಕ್ರಮವನ್ನು ಜರುಗಿಸಿಲ್ಲ. ಹಿಂದೂ ಧರ್ಮವನ್ನು ಕಾಪಾಡ್ತೀವಿ, ಧರ್ಮಸ್ಥಳಕ್ಕೆ ಅಧರ್ಮ ಆಗ್ತಿದೆ, ಅನ್ಯಾಯ ಆಗ್ತಿದೆ ಅಂತ ಬಾಯಿಗೆ ಬಂದಂಗೆ ಬಡ್ಕೊಂಡು ಬೊಗಳೆ ಬಿಡುವಂಥ ಹಿಂದೂ ನಾಯಕರಿಗೆ ಈ ಒಬ್ಬ ಕಾರ್ಯಕರ್ತ ಹಿಂದೂ ಧಾರ್ಮಿಕ ಸಂಸ್ಥೆಯ ಒಂದು ಮಠಾಧಿಕಾರಿ ಬಗ್ಗೆ ಇಷ್ಟೊಂದು ಅವಾಚ್ಯವಾಗಿ ನೀಚ ಪದಗಳನ್ನ ಬಳಸಿ ಮಾತಾಡಿರೋ ಬಗ್ಗೆ ತುಟಿ ಬಿಚ್ಚುವಷ್ಟು ತಾಕತ್ತಿಲ್ವಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಿದೆ. ಇವರು ನಿಜವಾಗಿಯೂ ಹಿಂದೂ ಧರ್ಮದ ಪ್ರತಿಪಾದಕರ, BJP ಮತ್ತು JDS ನಾಯಕರು, ಅಥವಾ ಅಲ್ಲಿ ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ಕೊಂಡು ಅವ್ರ ಪರವಾಗಿ ವಕಾಲತ್ತು ವಹಿಸ್ಲಿಕ್ಕೆ ಹೋಗಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ. ಈ ಪ್ರಶ್ನೆಗೆ BJP ಮತ್ತು ರಾಜ್ಯದ JDS ಮಹಾನ್ ನಾಯಕರು ಉತ್ತರ ಕೊಡಬೇಕಾಗಿದೆ. ಅವರು ಮಾತ್ರ ಅಲ್ಲ, ಧರ್ಮಸ್ಥಳಕ್ಕೆ ಅಪಚಾರ ಆಗಿದೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಿದೆ ಅಂತ ಹಗಲಿರುಳು ಹಸಿದು ಹೊಟ್ಟೆಗೆ ಇಟ್ಟಿಲ್ಲದ ರೀತಿ ಕಿರ್ಚ್ಕೊಂಡು ನಾಯಿ ಥರ ಬಗಳದಂಥ ಮಾಧ್ಯಮಗಳು ಕೂಡ ಉಸಿರು ಬಿಡಬೇಕಿದೆ, ಇದ್ರ ಬಗ್ಗೆ ಮಾತನಾಡಬೇಕಿದೆ. ಇದಿದ್ರೆ ಇವರೆಲ್ಲ ಕೇವಲ ಪ್ರಸಾದಕ್ಕೋಸ್ಕರ, ಅಂದರೆ ಹೊಲಸು ತಿನ್ಕೊಂಡು ಮಾತನಾಡ್ತಿದ್ರು ಅಂತ ಈ ತನಕ ಜನ ಹೋಗ್ತಿದ್ರಲ್ಲ, ಅದು ಸತ್ಯ ಆಗತ್ತೆ. ಇನ್ನಾದರೂ ಈ ಸಂಬಂಧ ಮಾತನಾಡ್ತಾರ? ಕಾದ್ ನೋಡೋಣ. ಧನ್ಯವಾದ. ದೊಡ್ಡವ್ರ ಕೈಲಿ ಆ ಸೂರ್ಯ ಮಗ ಅವ್ನ ಸ್ವಾಮೀಜಿ ಅವ್ನ ಅಕ್ಕನ ದೊಡ್ಡವ್ರನು ನಾಮನಹಳ್ಳಿ ಕೇಸ್ ಆದಾಗ್ಲೇ ಇವ್ರ ಜಕ್ಕನಹಳ್ಳಿಯರೆಲ್ಲ ಬಂದಿದ್ರಲ್ಲ. ಯಾವ ಸ್ವಾಮೀಜಿ? ನಿರ್ಮಾನ್ ಸ್ವಾಮಿ, ಬಾಲ್ತುಲ್ನಾಕ್, ಈ ಬಡ್ಡಿಯವ ಅಲ್ಲಿ ಹೋಗಿದ್ದವ ಸಂಘ RSS ಕಡೆಯಿಂದ ಬಂದವ್ರೆ, RSS ಕಾರ್ಯಕರ್ತರು ಬಂದವ್ರೆ, ಜಾಗರಣ ವೇದಿಕೆ ಕಾರ್ಯಕರ್ತರು ಬಂದವ್ರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತದೆ ಅಂತಂದ್ರೆ ಅಷ್ಟೊತ್ತು ಕಾಲೇ ಅವನು ಫೋನ್ ಮಾಡಿಸಿದ್ದ ಯಾರ ಕೈಲೋ, ದೊಡ್ಡವ್ರ ಕೈಲಿ. ಹಿಂಗ್ ಬರ್ತಾವ್ರೆ, ಅವ್ರು ಏನ್ ಹೇಳಿದ್ರು ಹೋಗಿ ಸ್ಪಂದಿಸ್ಬೇಕು ಅಂತ ಹೇಳಿ ಅಂತ. ಇವು ಬುದ್ಧಿವಂತರು ಒಂದಷ್ಟು ಜನ ಜಗ್ನಳ್ಳಿಲಿ, ಎಲ್ರೂ ಅಲ್ಲ, ಒಂದಷ್ಟು ಜನ ಬುದ್ಧಿವಂತರು ಅವ್ರೆ, ಪುರಜನ ಕಡೆ ಬಂದವ್ರೆ ಅಂತ ಹೇಳಿ ಅಂತಂದ್ರಂತೆ.
ಅವ್ರ ಹಂಗೆ ಹೋಗಿ ಪುಟ್ಟರಾಜಣ್ಣನ ಕಡೆ ಅಂತಂದವ್ರೆ, ಬರ್ರಿ ಅಂತಂದವೆ. ಒಂದ್ ಹಾರ ತಗೋಗಿಲ್ಲ ಇವತ್ತು ಯೋಗ್ಯತೆಗೆ. ಮಧ್ಯರಾಷ್ಟ್ರಲ್ಲಿ ಬಂದ್ಮೇಲೆ ಕಾರ್ತಿಕ್ ಫೋನ್ ಮಾಡ್ತಾರೆ, ದೇವರಳ್ಳಿ ಕಾರ್ತಿಗೆ ತಂದ್ಬಿಡು ನೀವ್ ತತ್ತಿದೆ ಅನ್ಕೊಂಡಿದೀವಿ ಅಂತ. ಅಲ್ಲೋದ್ಮೇಲೆ ನೀವ್ ತಂದಿಲ್ವಾ ಅಂತ. ಲೆಕ್ಕ ಹಾಕೋ, ಓದುದ್ಯಾ ಎಲ್ಲ ಫೋಟೋ ಹೊಡ್ಸ್ಕೊಂಡುದ್ಯಾ, ನಿಂತ್ಕೊಂಡಿ ಕಾಲಿಗೆ ಬೀಳುದು ಫೋಟೋ ಹೊಡ್ಸ್ಕೊಳ್ಳೋದು. ನಾನ್ ಬೀಳ್ತಾ ಇಲ್ಲ, ಇವಕ್ಕೆ ತಿಕ್ಕವ್ರಿತಾದೆ. ಇವ್ರಿಗೆ ಇದೇನು ಕಾಲ್ಗೆ ಬೀಳ್ತಾವ್ರ ಇವ್ರು ಅಂತ ಅವ್ರಿಗೆ ನಾನು ಈಗ ಬೀಳಂದ ಕಾಲ್ಗೆ ಏನಾಗದೆ, ಏನ್ ವಿಚಾರ ಹೇಳಿ ಅಂದ್ರು. ಇವಕ್ ಯಾವಕ್ಕೂ ಅಷ್ಟೇ 3 ಸತಿ ಬೈಟ್ಯಾಕ್ ಮಾಡೀನಿ ಹೋಗಿ. ವಿಚಾರ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೀವ್ ಹೇಳಿ ಅಂದ್ರು. ನಾನು ಹಿಂಗ್ ಆಗಿದೆ, ಈ ತರ ಪ್ರಕರಣ ಇದು. ಇವರು ತುಂಬಾ ಇದರಿಂದ ಮತಾಂತರ ಮಾಡ್ತಾ ಇದ್ರು. ಆಮೇಲೆ ಇನ್ನೊಬ್ಬ ಸ್ವಾಮೀಜಿ ಇದ್ದವ, ಒಬ್ಬ ಅವಂದಿಯ ಸಂಸ್ಥೆ ಇನ್ನೊಬ್ಬ ಉತ್ತರಾಧಿಕಾರಿ